ಹಾಯ್ ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಕ್ಷಿತಾ ಪಾಲಾಕ್ಷ್ ಮತ್ತೊಂದು ವ್ಲಾಗ್ ಜೊತೆ ಬಂದಿದ್ದೀನಿ. ಏನು ವಿಶೇಷ ಅಂತೀರಾ? ನಾನು ಮಿನಿ ವ್ಲಾಗ್ ನೋಡಿರೋದು ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಯಾಕಂದರೆ ನಾನು ಅಪ್ಲೋಡ್ ಮಾಡೋ ಎಲ್ಲ ಫಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ಮಿನಿ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ, ಅದನ್ನು ಬಿಟ್ಬಿಟ್ಟು ನಾನು ತಮ್ಮನೇಲಿ ನೋಡಿರೋರಿಗೆ ನಾನು ಎಲ್ಲಿಗೆ ಹೋಗಿದೆ ಅಂತ ಗೊತ್ತಾಗಿರುತ್ತೆ. ಆ್ಯಂಡ್ ಫೈನಲಿ ನಾವು ಹೊರಟಿದ್ದು ನಂಜನಗೂಡಿಗೆ. ಆ ಮಿನಿ ವ್ಲಾಗಲ್ಲಿ ನಾನು ಒಬ್ಬಳೇ ಹೋಗಿದ್ದು, ಯಾರ್ಯಾರ ಜೊತೆ ಹೋಗಿದ್ವಿ ಅನ್ನೋದನ್ನ ಬರಲ್ ಮಾಡಿರಲಿಲ್ಲ. ಸೊ ಹೀಗೆ ಹೇಳ್ತಿದ್ನಿ, ಪಾಪ ಅವ್ರ ಫ್ಯಾಮಿಲಿ ಜೊತೆ ಹೋಗಿದ್ವಿ. ಇನ್ನು ಹೊರಡೋಕ್ಕೂ ಮುಂಚೆ ದೇವ್ರಿಗೆ ಪೂಜೆ ಮಾಡ್ಸೋಕ್ಕೆ ಅಂತೇಳಿ ಕಾಯೆಲ್ಲ ಸುಳ್ಕೊಂಡು, ಅಪ್ಪ ಊರಿಂದ ಬಂದಾಗ ಜುಟ್ಟು ಬಿಟ್ಬಿಟ್ಟು ಕಾಯಿ ಸುಳ್ಕೊ ಬಂದಿದ್ರು. ಸೊ ಅದನ್ನು ಸ್ವಲ್ಪ ಎಲ್ಲ ಮತ್ತೆ ಕ್ಲೀನಾಗಿ ಕಾಯಿ ಸುಳ್ಳು ಕಾರಲ್ಲಿ ನಾನು ಅಮ್ಮಂಗೆ ಬಾಯ್ ಮಾಡಿ ಹೊರಟ್ವಿ. ಹೋಗಿದ್ದು ಕೀಕು ಅವರಮ್ಮ ಮತ್ತು ಅವರಪ್ಪ, ನಾನು ಮತ್ತು ಅವರ ರಿಲೇಟಿವ್ ಒಬ್ಬರು, 4 ಜನ ಹೋಗಿ ಬಂದ್ವಿ. ಏನು ಕಾರಣಕ್ಕೆ ಅಂತ ಮುಂದೆ ಹೇಳ್ತೀನಿ. ನಮ್ಮ ಕೀಕು ಮುಂದೆಗಡೆ ಕೂರಿಸ್ಕೊಂಡ್ರೆ ಜುಟ್ಟೆಲ್ಲ ಕಿತ್ಕೊಂಡು ಅವ್ರು ತರಾಡ್ತಾಯಿತ್ತು. ಇನ್ನು ಹಂಗೂ ನಂಜನಗೂಡಿಗೆ ರೀಚ್ ಆದ್ವಿ. ಅಂಕಲ್ಗೆ ಮುಡಿ ಕೊಡಬೇಕಿತ್ತು. ಸೊ ಅವರು ಹೋಗಿ ಮುಡಿ ಕೊಟ್ಟು ಬರೋಕ್ಕೆ ಅಂತ ಹೋದ್ರು. ಅಷ್ಟೊತ್ತಿಗೆ ನಾವು ನಂಜನಗೂಡಿಗೆ ಹೋಗ್ಬೇಕು ಅಂತ ನಾನು ಸುಮಾರು ತಿಂಗಳಿಂದನೇ ಅಂದ್ಕೊಂಡಿದ್ದೆ ಬಿಡಿ, ಹೋಗೋಕ್ಕೆ ಆಗಿರಲಿಲ್ಲ. ಅದೇನೋ ಗೊತ್ತಿಲ್ಲ, ಕ್ಲಾಸಸ್ ಇತ್ತು. ಬಟ್ ಆದರೂ ಈಗ ಹೊರಟ್ಬಿಟ್ವಿ, ನಿಂತ್ಕೊಂಡ್ರೆ ಮತ್ತೆ ಅದು ಇನ್ನೆಷ್ಟು ತಿಂಗಳು ಎಳೆಯುತ್ತೋ ಅಂಥೇಳಿ ಕ್ಲಾಸಸ್ಗೂ ಕೂಡ ರಜೆ ಹಾಕಿ ಅವತ್ತು ಹೋಗೇಬಿಟ್ಟೆ. ವೀವ್ ಅಂತೂ ತುಂಬ ಚೆನ್ನಾಗಿತ್ತು. ನನಗೆ ನಂಜನಗೂಡಲ್ಲಿ ಯಾವಾಗಲೂ ಒಂದು ಬೆಸ್ಟ್ ಮೆಮೊರೀಸ್ ಅಂದರೆ, ನಾನು ಶಬರಿಮಲೆಗೆ ಹೋಗ್ಬೇಕು ಚಿಕ್ಕ ಹುಡುಗಿನಲ್ಲಿ ನಮ್ಮ ಅಪ್ಪನ ಜೊತೆ ಅಲ್ಲಿ ನದಿಯ ತೀರದಲ್ಲಿ ಆಟ ಆಡ್ತಿದ್ವಿ. ಫುಲ್ಲು ನೆನಪು ಕಂಡು ನಂಜನಗೂಡಲ್ಲಿ ನಮಗೆ ಕೂತ್ಕೊಂಡು ನಮ್ಮ ಅಪ್ಪನ ಜೊತೆ ತರಲಿ ಯಾವ್ದಾರ ಆಡಿಕೊಂಡು ಫುಲ್ ನಮಗೊಂಥರ ಚಿಲ್ ಮೆಮೊರೀಸ್ ನಂಜನಗೂಡಿಗೆ. ಮೈಸೂರಿಗೆ ಬಂದಾಗಲಿಂದನೂ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ಬಟ್ ಫೈನಲಿ ಹೇಳ್ತಾರಲ್ಲ, ಗಳಿಗೆ ಕೂಡಿ ಬರಬೇಕು ಅಂತೇಳಿ. ಸೊ ಹಾಗೆ ಗಳಿಗೆ ಕೂಡ ಕೂಡಿ ಬಂತು ಅಂಥೇಳಿ ಹೊರಟ್ವಿ. ಸ್ನಾನ ಮಾಡ್ಕೊಂಡು ಹೋಗಿದ್ವಿ. ಅಲ್ಲಿ ನದಿನಲ್ಲಿ ಆಡೋಕ್ಕಾಗಲಿಲ್ಲ. ಬಟ್ ಹಂಗೂ ನೀರು ಕಂಡ್ರೆ ಯಾರಿತಾನೆ ಖುಷಿ ಇರಲ್ಲ ಹೇಳಿ. ಇನ್ನು ಅಂಕಲ್ ಮುಡಿ ಕೊಟ್ಟು ಬಂದರು. ದಶಿಕಾ ಅವರು ಕಂಡು ಹಿಡಿತಾನೆ ಇಲ್ಲ ಅವ್ರ ಅಪ್ಪನ, ನೋಡಿ ಅಳ್ತವಳೆ ಹೋಗೋ ಅವ್ರ ಅಪ್ಪನ ಹತ್ರ ಅಂದರೆ. ಇನ್ನು ಅಲ್ಲೇ ಸ್ವಲ್ಪ ಪಾಪಗೆ ಊಟ ಟಿಫನ್ ಮಾಡಿಸ್ಕೊಂಡು ನಂಜನಗೂಡಿಗೆ ಒಳಗಡೆ ದೇವಸ್ಥಾನ ದರ್ಶನಕ್ಕೆ ಹೋಗೋಣ ಅಂತ ಹೋದ್ವಿ. ನಾವು ಹೋಗಿದ್ದು ಬೆಳಗ್ಗೆ, ಅವಾಗಿನ್ನೂ ಅಭಿಷೇಕ ನಡೀತಾಯಿತ್ತು, ಇನ್ನೂ ಮಹಾಮಂಗಳಾರತಿ ಕೂಡ ಆಗಿರಲಿಲ್ಲ. ಅಷ್ಟೊಂಥರ ರಶ್ಶು ಕೂಡ ಇರಲಿಲ್ಲ, ಅಂದರೆ ವಾರ ಬೇರೆ ಇರಲಿಲ್ಲ. ನಾವು ಹೋಗಿದ್ದು ವೆಡ್ನೆಸ್ಡೇ ಅಲ್ಲ, ಸೊ ರಶ್ ಇರಲಿಲ್ಲ. ಸ್ವಲ್ಪ ಹಂಗೆ ಹಣ್ಣುಗಳೆಲ್ಲ ತೊಗೊಂಡೋಗ್ಬೇಕಿತ್ತು ಪೂಜೆಗೆ ಅಂಥೇಳಿ ಹಣ್ಣುಗಳೆಲ್ಲ ತೊಗೊಂಡು ದರ್ಶನಕ್ಕೆ ಒಳಗಡೆ ಹೊರಟ್ವಿ. ಜನ ಇಲ್ದಿದ್ದ ಕಾರಣ ನಮಗೇನೋ ಬೇಗನೆ ದರ್ಶನನೇ ಆಯಿತು. ನಾನು ಎಷ್ಟು ರಶ್ ಇರುತ್ತಪ್ಪ, ಕ್ಲಾಸಸ್ ಬೇರೆ ಅಟೆಂಡ್ ಮಾಡಬೇಕು ಹೋಗಿ ಅಂತ ಅಂದ್ಕೊಂಡಿದ್ದೆ. ಬಟ್ ನಾಟ್ ದಟ್ ಮಚ್ ಟೈಮ್ ತೊಗೊಳ್ಲಿಲ್ಲ, ಬೇಗನೆ ಹೋಗಿ ಬೇಗನೆ ಬಂದ್ವಿ ಅಂತಲೇ ಹೇಳಬಹುದು. ದೇವ ಏನು ಶೆಕೆ ಗುರು. ನನ್ನ ವ್ಲಾಗ್ಸ್ಗಳಲ್ಲೂ ಬರೀ ಬಿಸಿಲು ಕಥೆನೇ, ಇದರಲ್ಲೂ ಕೂಡ ಅದೇ. ಬೆಳಗ್ಗೆ ಹೋಗಿದ್ದೀನೂ ಹತ್ತಿರ 10 o'clock ಕೂಡ ಆಗಿರಲಿಲ್ಲ, 9 ಅನಿಸುತ್ತೆ ಅಷ್ಟೇ. ಆದರೂ ಅಷ್ಟು ಉರಿಯೋ ಬಿಸಿಲು ನೋಡಿ. ಅಷ್ಟೇ ಜನ ಇದ್ದಿದ್ದು. ನಾವು ದರ್ಶನಕ್ಕೆ ಹೋದಾಗ ಒಳಗಡೆ ಅಭಿಷೇಕ ನಡೀತಾಯಿತ್ತು. ಆ ಫ್ಯಾನ್ಗಳಿಗೆ ಜೋರಾಗಿ ಬಿಸ್ತಿತ್ತು ಅಂತ ನಮ್ಮ ಕೀಕೋರು ಫುಲ್ಲು ಕಿರ್ಚಾಟ. ದರ್ಶನ ಮಾಡೋಕ್ಕೆ ನಿಂತ್ಕೊಂಡಾಗ್ಲಿಂದ ಮಾಡಿ ಹೊರಗಡೆ ಬರೋವರೆಗೂ ಫುಲ್ಲು ಕಿರ್ಚಾಡಿದರು. ಇನ್ನು ಒಳಗಡೆ ವೀಡಿಯೋಸ್ ಪ್ರಾಹಿಬಿಟೆಡ್ ಆಗಿರೋ ಕಾರಣ ನಾನು ವೀಡಿಯೋಸ್ಗಳ್ಯಾವುದು ತೊಗೊಂಡಿಲ್ಲ, ಕ್ಷಮಿಸಿ. ಇನ್ನು ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಆ ಪಾಪು ನಮಗಲ್ಲಿ ನದಿ ಹತ್ರ ಸಿಕ್ಕಿತ್ತು. ಅಲ್ಲಿ ನಾವು ಆಟ ಆಡಬೇಕಾದ್ರೆ ಅಲ್ಲಿಂದ ಅವರು ಕೂಡ ಪರಿಚಯ ಅದು ಸ್ವಲ್ಪ. ಇವ್ರು ನೋಡಿ ಹೊರಗಡೆ ಬಂದ ತಕ್ಷಣ ಅಲ್ಲೂ ವಸೂಲಿ ಮಾಡೋಕ್ಕೆ ಹೋಗಿದ್ದಾರೆ ಪ್ರಸಾದನ. ತರಲೆ ಪುಟ್ಟಿ ತಗೊಬಂದು, ಮನೇನೂ ಸುಮ್ಮನಿರಲ್ಲ, ಅಲ್ಲೂ ಸುಮ್ಮನಿರಲ್ಲ, ಬಿಡು ಅಂತ ಓಡಾಡೋದು. ಎತ್ಕೊಳ್ಳೋಕೆ ಹೋದ್ರು ಬರಲ್ಲ. ಒಂಥರ ಚಿಕ್ಕ ಮಕ್ಳು ತುಂಟಾಟನೇ ಚಂದ ಅಲ್ಲ. ಅವರಿಂದ ನಮಗೂ ಒಂಚೂರು ಪ್ರಸಾದ ಸಿಕ್ತು ತಿನ್ನೋಕ್ಕೆ. ಇನ್ನು ಪಾಪಗೂ ಕೂಡ ತುಲಾಭಾರ ಮಾಡಿಸ್ಬೇಕಿತ್ತು ಅಂಥೇಳಿ ಬೆಲ್ಲದ್ದು ತುಲಾಭಾರ ಏನೋ ಅಂದ್ಕೊಂಡಿದ್ದಾರಂತೆ. ಸೊ ಅವ್ಳಿಗೂ ಕೂಡ ತುಲಾಭಾರ ಮಾಡ್ಸೋಕ್ಕೆ ಅಂತ ಹೋದ್ವಿ. ಎಷ್ಟು ತೂಕ ತಗೋದ್ಲು ನನಗೇನು ಕರೆಕ್ಟಾಗಿ ಗೊತ್ತಿಲ್ಲ, ಸುಮ್ಮನೆ ಹೋದ್ವಿ, ವೀಡಿಯೋ ಮಾಡಿಕೊಂಡೆ. ಜಸ್ಟ್ ನನ್ನ ವ್ಲಾಗಿಗೂ ಒಂದು ಕಂಟೆಂಟ್ ಸಿಗುತ್ತೆ, ಅವರ ಅಮ್ಮನಿಗೂ ಕೂಡ ಒಂದು ಬೆಸ್ಟ್ ಮೆಮೊರಿ ಆಗುತ್ತೆ ಅಂತ. ಸೊ ತುಲಾಭಾರ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅವರಮ್ಮ ಅವಳಿಗೆ ಆರತಿ ಮಾಡಿದ್ರು, ಅಕ್ಷತೆ ಕೆಳಕ್ಕೆ ಆಶೀರ್ವಾದ ಮಾಡಿದ್ರು, ಅಂಕಲ್ ಕೂಡ ಮಾಡಿದ್ರು, ಅವ್ರ ರಿಲೇಟಿವ್ ಒಬ್ಬರು ಮತ್ತು ನಾನು ಕೂಡ ಆಶೀರ್ವಾದ ಮಾಡಿ ತುಲಾಭಾರ ಅಲ್ಲಿಗೆ ಕಂಪ್ಲೀಟ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಕಾಲಿಡೋಕ್ಕಾಗ್ದಲೇ ಇರೋಷ್ಟು
ಹೋಗ್ತಿತ್ತು ಗುರು ನೆಲ ಅಂತೂ. ಯಪ್ಪ ಅದರಲ್ಲಿ ಇವಳು ಓಡಾಡಬೇಕು ಅಂತೇಳಿ ಕರ್ಕೊಂಡೋಗ ಮ್ಯಾಟ್ ಮೇಲೆ ಬಿಟ್ಟಿದ್ದೀನಿ ಎತ್ಕೊ ಬರೋಕ್ಕೆ. ಅಲ್ಲಾದರೆ ಮ್ಯಾಟ್ ಮೇಲೆ ಫುಲ್ಲು ಬಿಸಿಲು ಕಾವು ಹೊಡಿಯುತ್ತಲ್ಲ ಅಂಥೇಳಿ. ಇನ್ನು ಹೊರಗಡೆ ಬಂದ್ವಿ. ಅಷ್ಟೊಂಥರ ಜನಗಳು ಕೂಡ ಇರಲಿಲ್ಲ ಅಂಥೇಳಿ ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ಸ್ಟಾ ಸ್ಟೋರಿಗೆ ಆಲ್ರೆಡಿ ಫೋಟೋಸ್ ನಾನು ಹಾಕಿದ್ದೆ. ಇನ್ನು ಮಿನಿ ವ್ಲಾಗಲ್ಲೂ ಕೂಡ ಹೇಳಿದೆ ಆ್ಯಂಡ್ ಲಾಂಗ್ ವಿಡಿಯೋ ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಇನ್ನು ಅಲ್ಲಿಂದ ದೇವಸ್ಥಾನದ ಸ್ವಲ್ಪ ಹೈವೇ ರೋಡಿಂದ ಮತ್ತೆ ಡೌನಲ್ಲಿ ಬಂದರೆ ಅಲ್ಲಿ ಪರಶುರಾಮ ದೇವಸ್ಥಾನ ಇದೆ. ನಂಜನಗೂಡು ಹೋಗಿ ಅಲ್ಲಿಗೆ ಹೋಗಿ ಬರಬೇಕಂತೆ, ನನಗೂ ಗೊತ್ತಿಲ್ಲ, ಅಂಕಲ್ ಹೇಳಿದ್ರು. ಅಲ್ಲಿ ಚಿಕ್ಕದೊಂದು ಕಾಲುವೆ ಥರ ಅಲ್ಲಿ ಹರಿತಾ ಇತ್ತು, ಫುಲ್ಲು ನೀರು ಸಖತ್ತಾಗಿತ್ತು. ಆಡೋಣ ಅಂದ್ಕೊಂಡ್ರೆ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಟ್ಟು ನೀರಲ್ಲಿ ಕಾಲು ಕೈ ತೊಳಿಬಾರ್ದು ಅಂತ ಹೋಗಲಿಲ್ಲ. ಸುತ್ತ ಗದ್ದೆ ಇತ್ತು, ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಬರೋಕ್ಕೆ ಮನಸ್ಸಿಲ್ಲ, ತಣ್ಣಗೆ ವಾತಾವರಣ. ಬಟ್ ಏನು ಮಾಡೋಣ, ನಾನು ಕಾಲೇಜ್ಗೆ ಹೋಗಬೇಕು. ನನ್ನ ಮೇನ್ ಇಂಟೆನ್ಷನ್ ನಾನು ಬೇಗ ಮುಗಿಸ್ಕೊಂಡು ಕಾಲೇಜಿಗೆ ಹೋಗಬೇಕಿತ್ತು. ಇನ್ನು ಅಲ್ಲಿಂದ ಬೇಗನೆ ಹೊರಟು ಬರ್ತಾ ದಾರಿನಲ್ಲಿ ಅಲ್ಲಿ ಹಂಗೆ ಟಿಫನ್ ಮಾಡ್ಕೊಂಡ್ವಿ. ಅಲ್ಲೂ ಕೂತ್ಕೊಂಡು ವೀಡಿಯೋ ಆನ್ ಮಾಡಿದೆ ಅಂತ ತರಲೆ ಪುಟ್ಟಿ ಯಾವ ಥರ ನೋಡಿ ವಸಿ ತರಲೆ ಆಡಲ್ಲ. ಮಿಕ್ಕಿದ ಟೈಮಲ್ಲಿ ಇನ್ನೂ ಜಾಸ್ತಿ ಆಡ್ತಾಳೆ. ವೀಡಿಯೋ ಆನ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಮಾಡಿಬಿಡ್ತಾಳೆ. ನನ್ನ ಫೇವ್ರೆಟ್ ಟಿಫನ್ ಇಡ್ಲಿ ವಡೆ. ನಾನು ಎಲ್ಲೋದ್ರೂ ಜಾಸ್ತಿ ಇಡ್ಲಿ ವಡೆನೇ ಜಾಸ್ತಿ ತಿನ್ನೋದು. ಇನ್ನು ಟಿಫನ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಇಮಿಡಿಯೇಟ್ ಕಾಲೇಜ್ಗೆ ರೆಡಿಯಾಗಿ ಹೊರಟೆ. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್.